ಎಲ್ರಿಗೂ ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಸತೀಶ್ HR. ಸ್ನೇಹಿತರೆ, ಈಗಾಗಲೇ 2 ವಿಡಿಯೋಗಳಲ್ಲಿ ಏನು ಓದುವ ಆಂದೋಲನ ಇದೆ, 21 ದಿನಗಳ ಓದುವ ಆಂದೋಲನ, ಆ ಒಂದು ಚಟುವಟಿಕೆಗೆ ಸಂಬಂಧಪಟ್ಟಂಥ ವಿಡಿಯೋದ ಒಂದು ಕ್ರಿಯಾ ಯೋಜನೆಯನ್ನು ತಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ನನ್ನ ಸಮುದಾಯ ಎನ್ನುವ ಶೀರ್ಷಿಕೆಯಡಿಯಲ್ಲಿ 21 ದಿನಗಳ ಓದುವ ಕಾರ್ಯಕ್ರಮದಲ್ಲಿ ವಾರ 3ನೇ ದಿನದ ಚಟುವಟಿಕೆಗಳನ್ನು, 3ನೇ ವಾರದ ಚಟುವಟಿಕೆಗಳನ್ನ ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತಾ ಇದ್ದೀನಿ. ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ, ಸೆಪ್ಟೆಂಬರ್ 8ನೇ ತಾರೀಕು ನನ್ನ ನೆಚ್ಚಿನ ಪುಸ್ತಕವನ್ನು ಹಂಚಿಕೊಳ್ಳೋಣ ಎನ್ನುವ ಶೀರ್ಷಿಕೆಯಲ್ಲಿ ಚಟುವಟಿಕೆಯನ್ನು ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ. ಪ್ರತಿ ವಿದ್ಯಾರ್ಥಿ ತನ್ನ ನೆಚ್ಚಿನ ಪುಸ್ತಕವನ್ನು ತರಗತಿಗೆ ತಂದು ಅದರ ಹೆಸರನ್ನು ಹೇಳಿ ಯಾಕೆ ಅದನ್ನು ಇಷ್ಟಪಟ್ಟಿದ್ದಾರೆ ಎಂಬುದನ್ನು 1-2 ವಾಕ್ಯಗಳಲ್ಲಿ ವಿವರಿಸುತ್ತಾರೆ. ಮಗು ಪುಸ್ತಕವನ್ನು ತನ್ನ ಒಂದು ಊರಿನ ಸಮುದಾಯದ ಗ್ರಂಥಾಲಯದಿಂದ ಎರವಲನ್ನು ಪಡ್ಕೊಂಡು ಬರಬಹುದು, ಅಥವಾ ಶಾಲಾ ಗ್ರಂಥಾಲಯದಲ್ಲಿರ್ತಕ್ಕಂಥ ಪುಸ್ತಕವನ್ನು ಪರಿಚಯವನ್ನು ಮಾಡಿಕೊಡ್ಬೋದು, ಅಥವಾ ಶಾಲಾ ರೀಡಿಂಗ್ ಕಾರ್ನರ್ ಏನಿದೆ ಆ ಕಾರ್ನರ್ಲಿರ್ತಕ್ಕಂಥ ಪುಸ್ತಕವನ್ನು ಒಂದು ಪರಿಚಯವನ್ನು ಹಂಚ್ಕೋಬಹುದು ಅಂತಕ್ಕಂಥದ್ದು. ಇನ್ನು ಸೆಪ್ಟೆಂಬರ್ 9ನೇ ತಾರೀಕು ಮನೆಯಲ್ಲಿ ಓದುವ ಮೂಲೆಯನ್ನು ಮಾಡುವುದು. ಮಕ್ಕಳು ತಮ್ಮ ಮನೆಯಲ್ಲಿ ಲಭ್ಯವಿರುವ ಪುಸ್ತಕಗಳೊಂದಿಗೆ ಓದುವ ಮೂಲೆಯನ್ನು ಮಾಡುವುದು. ಅವರು ಚಾರ್ಟ್ಗಳು ಮತ್ತು ಚಿತ್ರಗಳನ್ನು ತಯಾರಿಸುವ ಮತ್ತು ಅಂಟಿಸುವ ಮೂಲಕ ಮುದ್ರಣ ಸಮೃದ್ಧ ಪರಿಸರವನ್ನು ಮಾಡುವುದು. ಮಗು ತನ್ನ ಮನೆಯಲ್ಲಿ ಮಕ್ಕಳಿಗೆ ನಾವು ತಿಳಿಸ್ಬೇಕು, ರೀಡಿಂಗ್ ಕಾರ್ನರನ್ನು ಮಾಡಿ, ಓದುವ ಮೂಲೆಯನ್ನು ಮಾಡಿ ಅಂತಕ್ಕಂಥದ್ದು. ಸೊ ಇದು ಮನೆಯಲ್ಲಿರ್ತಕ್ಕಂಥ ಒಂದು ಮಿನಿ ಲೈಬ್ರರಿ ಅಂತಲೂ ಕೂಡ ನಾವು ಭಾವಿಸ್ಕೋಬಹುದು. ಮಗುವಿಗೆ ಸಿಗ್ತಕ್ಕಂಥ ಪುಸ್ತಕಗಳೆಲ್ಲವನ್ನೂ ಕೂಡ ಅಲ್ಲಿ ಸಂಗ್ರಹವನ್ನು ಮಾಡ್ಕೊಂಡು ಹೋಗಿ ನೀವು ಅಂತಕ್ಕಂಥ ನಿರ್ದೇಶನವನ್ನು ಕೂಡ ನಾವು ಮಕ್ಕಳಿಗೆ ನೀಡಬಹುದು ಅಂತಕ್ಕಂಥದ್ದು. ಇನ್ನು ಸೆಪ್ಟೆಂಬರ್ 10ನೇ ತಾರೀಕು ನಾಟಕ ಸಾಮಗ್ರಿಗಳ ತಯಾರಿ ಅಂತಕ್ಕಂಥ ಶೀರ್ಷಿಕೆಯಲ್ಲಿ ಚಟುವಟಿಕೆಗಳು ನಿರ್ವಹಣೆ ಆಗ್ತಾ ಹೋಗ್ತವೆ. ಮಕ್ಕಳು ತಾವು ಓದಿದ ಕಥೆಯಲ್ಲಿನ ಪಾತ್ರಗಳ ಮುಖವಾಡ ಮತ್ತು ಕತೆಗೆ ಸಂಬಂಧಿಸಿದ ನಾಟಕವನ್ನು ಪ್ರದರ್ಶನ ಮಾಡಲು ಬೇಕಾದ ಸಾಮಗ್ರಿಗಳನ್ನು ಗ್ರಂಥಾಲಯದ ಸಮಯದಲ್ಲಿ ಅಣಿ ಮಾಡಿಕೊಳ್ತಕ್ಕಂಥದ್ದು ಅಂತಕ್ಕಂಥದ್ದು. ಇನ್ನು ಸೆಪ್ಟೆಂಬರ್ 11ನೇ ದಿನದ ಚಟುವಟಿಕೆ ಪೋಷಕರಿಂದ ಕತೆ ಹೇಳುವುದು ಅಂತಕ್ಕಂಥದ್ದು. ತರಗತಿಯಲ್ಲಿ ಕಥೆಯನ್ನು ಓದಲು ಪೋಷಕರನ್ನು ಆಹ್ವಾನಿಸಿ ಮತ್ತು ಪೋಷಕರು ಮನೆಯಲ್ಲಿ ಓದಲು ಬೆಂಬಲಿಸುವ ಬಗ್ಗೆ ಚರ್ಚಿಸ್ತಕ್ಕಂಥದ್ದು. ಇದು ಆ ದಿನ ಮಟ್ಟಿಗೆ ಪೋಷಕರನ್ನು ಶಾಲೆಯಲ್ಲಿ ಕರೆಸಿಯೂ ಕೂಡ ಚಟುವಟಿಕೆಯನ್ನು ಮಾಡಬಹುದು. ಒಂದು ವೇಳೆ ಕರೆಸೋದಕ್ಕಾಗಲಿಲ್ಲ, ಆ ತಿಂಗಳಲ್ಲಿ ನಡೀತಕ್ಕಂಥ ಒಂದು ಪೋಷಕರ ಸಭೆ ಏನಿರುತ್ತೆ, ಪೋಷಕರ ಸಭೆಯಲ್ಲಿ ಈ ಒಂದು ಮಾಹಿತಿಯನ್ನು ಹಂಚಿಕೊಳ್ಳುವ ಮೂಲಕವೂ ಕೂಡ ಮಕ್ಕಳ ಒಂದು ಪೋಷಕರಲ್ಲಿ ಮನೆಯಲ್ಲಿ ಓದೋದಕ್ಕೆ ಬೆಂಬಲವನ್ನು ನೀಡ್ತಕ್ಕಂಥ ಒಂದು ಮಾಹಿತಿಯನ್ನು ಚರ್ಚೆಯನ್ನು ಮಾಡ್ಬೋದಾಗಿರುತ್ತೆ. ಇನ್ನು ಸೆಪ್ಟೆಂಬರ್ 12ನೇ ತಾರೀಕು ಜಾಥಾ ಅಂತಕ್ಕಂಥ ಒಂದು ಶೀರ್ಷಿಕೆಯಡಿಯಲ್ಲಿ ಶಿಕ್ಷಕರು ಮತ್ತು ಮಕ್ಕಳ ಜೊತೆಗೂಡಿ ಓದಿನ ಮಹತ್ವವನ್ನು ಕುರಿತು ಘೋಷಣೆಗಳನ್ನು ಕೂಗುತ್ತಾ ಸಮುದಾಯದಲ್ಲಿ ಜಾಥಾ ಕಾರ್ಯಕ್ರಮವನ್ನು ಆಯೋಜಿಸುವುದು. ಪುಸ್ತಕಗಳನ್ನು ಸಂಗ್ರಹಿಸ್ತಕ್ಕಂಥದ್ದು ಮತ್ತು ಪುಸ್ತಕಗಳನ್ನು ಓದ್ತಕ್ಕಂಥ ಒಂದು ಹವ್ಯಾಸವನ್ನು ರೂಢಿಸುವ ಸಲುವಾಗಿ ಈ ಚಟುವಟಿಕೆಯನ್ನು ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ. ಇನ್ನು ಸೆಪ್ಟೆಂಬರ್ 13ನೇ ತಾರೀಕು ಮಕ್ಕಳು ಸ್ವಂತ ಕಥೆಯನ್ನು ರಚಿಸುವುದು. ಮಕ್ಕಳು ತಮ್ಮದೇ ಆದ ಸ್ವಂತ ಕಥೆಯನ್ನು ರಚಿಸಲು ಅವಕಾಶವನ್ನು ಶಾಲಾ ಹಂತದಲ್ಲಿ ಮಾಡಿಕೊಡಬೇಕು ಮತ್ತು ಅದನ್ನು ಬರವಣಿಗೆಯಲ್ಲಿ ಹಾಗೂ ಮೌಖಿಕವಾಗಿ ತಮ್ಮ ಸಹಪಾಠಿಗಳೊಂದಿಗೆ ವ್ಯಕ್ತಪಡಿಸ್ತಕ್ಕಂಥ ಒಂದು ಚಟುವಟಿಕೆಯನ್ನು ಮಾಡಿಸ್ತಾ ಹೋಗಬೇಕಾಗುತ್ತೆ. ಇನ್ನು ಸೆಪ್ಟೆಂಬರ್ 14 ಸಾರ್ವಜನಿಕ ಗ್ರಂಥಾಲಯ ಭೇಟಿ ಅಂತಕ್ಕಂಥದ್ದು. ಮಕ್ಕಳು ಸಾರ್ವಜನಿಕ ಗ್ರಂಥಾಲಯಕ್ಕೆ ಭೇಟಿಯನ್ನು ನೀಡ್ತಕ್ಕಂಥದ್ದು. ಪುಸ್ತಕಗಳನ್ನು ಓದುವುದು ಅಥವಾ ಅಂತರ್ಜಾಲದಲ್ಲಿ ಸಿಗುವ ಪೂರಕ ಸಂಪನ್ಮೂಲಗಳನ್ನು ಬಳಸುವುದು ಅಂತಕ್ಕಂಥ ಒಂದು ಚಟುವಟಿಕೆಯನ್ನು ನಿರ್ವಹಣೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಅಂತಕ್ಕಂಥದ್ದು. ಒಟ್ಟಾರೆಯಾಗಿ 3ನೇ ವಾರದ ಚಟುವಟಿಕೆಗಳು ಇಷ್ಟಾಗಿರ್ತವೆ ಅಂತಕ್ಕಂಥದ್ದು. ನಾವೆಲ್ಲರೂ ಕೂಡ 12/9/2025ರಿಂದ 19/9/2025ರವರೆಗೆ ನಾವು ಮೊದಲನೇ ಸೆಮಿಸ್ಟರ್ನ ಸಂಕಲನಾತ್ಮಕ ಮೌಲ್ಯಮಾಪನ ಚಟುವಟಿಕೆಗಳನ್ನು ನಿರ್ವಹಣೆಯನ್ನು ಮಾಡ್ತಾ ಇರೋದ್ರಿಂದ 12ನೇ ತಾರೀಕು ತನಕ ಎಷ್ಟು ಸಾಧ್ಯವೋ ಈ ಓದುವ ಅಭಿಯಾನದ ಚಟುವಟಿಕೆಗಳನ್ನು ನಿರ್ವಹಣೆಯನ್ನು ಮಾಡಿ ವರದಿಯನ್ನು ಸಿದ್ಧಪಡಿಸಿಟ್ಕೊಳ್ತಕ್ಕಂಥದ್ದು. ನಂತರದ ಏನು ಪರೀಕ್ಷೆ ನಡೀತಕ್ಕಂಥ ದಿನಗಳಲ್ಲಿ ಸಿಕ್ಕಂಥ ಸಮಯಾವಕಾಶದಲ್ಲಿ ಲಭ್ಯ ಇರತಕ್ಕಂಥ ಅರ್ಧ ಗಂಟೆ ಅಥವಾ 1 ಗಂಟೆಯ ಸಮಯಾವಕಾಶದಲ್ಲಿ ಉಳಿದಂಥ ಚಟುವಟಿಕೆಗಳನ್ನು ನಿರ್ವಹಣೆಯನ್ನು ಮಾಡಿ 21 ದಿನಗಳ ಓದುವ ಅಭಿಯಾನದ ಚಟುವಟಿಕೆಗಳ ಮಾರ್ಗದರ್ಶಿಗೆ ಅನುಗುಣವಾಗಿ
ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಿ ವರದಿಯನ್ನು ನಾವು ಸಿದ್ಧಪಡಿಸಿಟ್ಕೊಳ್ಬೇಕಾಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದಾಗಿತ್ತು ವಾರ 3ನೇ ವಾರದ ನನ್ನ ಸಮುದಾಯ ಶೀರ್ಷಿಕೆಯಲ್ಲಿ ನಡೀತಕ್ಕಂಥ ಓದುವ ಆಂದೋಲನದ ಕ್ರಿಯಾ ಯೋಜನೆಯ ಮಾಹಿತಿ ಅಂತಕ್ಕಂಥದ್ದು. ಇದು ನನಗೆ ಗೊತ್ತಿರುವ ಮಟ್ಟಿಗೆ ಒಂದು ಮಾರ್ಗದರ್ಶಿ ಸಾಹಿತ್ಯದ ಒಂದು ಅವಲೋಕನ ಆಗಿದೆ ಅಂತಕ್ಕಂಥ ಮಾಹಿತಿನ ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇಷ್ಟೊತ್ತು ವಿಡಿಯೋವನ್ನು ವೀಕ್ಷಣೆಯನ್ನು ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಎಲ್ಲರಿಗೂ ಕೂಡ ನಮಸ್ತೆ, ಧನ್ಯವಾದಗಳು.